ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವಿವತ್ತು ಬಂದಿರೋದು ಉಡುಪಿಯ ಮಲ್ಪೆ ಬೀಚ್ಗೆ. ನಾನು, ನನ್ನ ಹಸ್ಬೆಂಡು, ಇಬ್ಬರು ಮಕ್ಕಳು, 4 ಜನನೂ ಬಂದಿದ್ದೀವಿ. ಧನ್ವಿನ್ಗೆ ಫುಲ್ ಖುಷಿ ಆಗಿಬಿಟ್ಟಿದೆ ಇವತ್ತು. ಅವನು ಕೇಳ್ದ ಅಂತಲೇ ಆ್ಯಕ್ಚುಲಿ ನಾವು ಮಲ್ಪೆ ಬೀಚ್ಗೆ ಬಂದಿದ್ದು. ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ, ಇದು ಸೆಕೆಂಡ್ ಟೈಮ್ ಬಂದಿರೋದು. ಭುವಿನ್ಗೆ ಇದು ಫಸ್ಟ್ ಬೀಚ್ ಎಕ್ಸ್ಪೀರಿಯೆನ್ಸು, ಅದರಿಂದ ಒಂದು ಸ್ವಲ್ಪ ಹೆದರ್ಕೋತಾ ಇದ್ದ. ಅದಕ್ಕೋಸ್ಕರ ನಾನು ಜಾಸ್ತಿ ನೀರಲ್ಲೇನು ಆಟಾಡಿಲ್ಲ. ಪಾಪುನ ಎತ್ಕೊಂಡು ಅವ್ನು ನೋಡಿಕೊಂಡು ಈ ಕಡೆನೇ ಇದ್ದೆ. ನೋಡಿ, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ನೀರು ಯಾವ ಥರ ಬರ್ತಾ ಇದೆ ಅಂತ. ಅದು ನೀರು ಬರುತ್ತಲ್ಲ, ಅದು ನೋಡಿ ಅವ್ನು ಹೆದರ್ಕೋತಾ ಇದ್ದ. ಇನ್ನು ಧನ್ವಿನ ಅವ್ರ ಪಪ್ಪ ಜೊತೆ ಫುಲ್ ಎಂಜಾಯ್ ಮಾಡ್ತಾ ಇದ್ದ. ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ ಇವತ್ತಂತೂ. ಎಷ್ಟು ಬಿಸಿಲಿತ್ತು ಅಂದರೆ ಫ್ರೆಂಡ್ಸ್, ಬರಿಗಾಲಿನಲ್ಲಂತೂ ಆ ಮರಳಲ್ಲಿ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಆ ಟೈಮ್ನಲ್ಲೇ ಇಲ್ಲಿ ತನಕ ನೀರು ಬಂದುಬಿಡ್ತಲ್ಲ, ಧನ್ವಿಂದು ಮತ್ತು ರವಿ ಅವ್ರದ್ದು ಸ್ಲಿಪ್ಪರ್ ಕೊಚ್ಕೊಂಡು ಹೋಗ್ಬಿಡ್ತು. ಅದೇ ಸ್ಲಿಪ್ಪರ್ ಎಲ್ಲಿ ಅಂತ ಹುಡುಕ್ತಾ ಇದ್ದಾರೆ. ಹಿಂದೆನೇ ತೊಗೊಂಡೋಗಿಬಿಟ್ಟಿತ್ತು, ಸಿಕ್ತು ಫೈನಲಿ ಸ್ಲಿಪ್ಪರು. ಅದನ್ನೆಲ್ಲ ಎತ್ಕೊಂಡು ಬಂದು ನಾನಿರೋ ಹತ್ರನೇ ಬಿಡ್ತಾಯಿದ್ರು. ಸಮ್ಮರ್ ವೆಕೇಷನ್ಗೆ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರಿಗೂ ಕೂಡ ಲೈಕ್ ಆಗುವಂಥ ಪ್ಲೇಸ್ ಅಂದರೆ ಬೀಚು. ಮಳೆಗಾಲದಲ್ಲಿ ಅಷ್ಟು ಸರಿ ಹೋಗೋದಿಲ್ಲ ಬರೋದಕ್ಕೆ, ಬಟ್ ಈ ಸಮ್ಮರ್ನಲ್ಲಿ ಬರೋದು, ಆ ಬಿಸಿಲಲ್ಲಿ ಆ ನೀರಲ್ಲಿ ಆಟಾಡೋದೇ ಒಂದು ಮಜಾ ಅಲ್ವಾ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಬಂದಿರೋರೆಲ್ಲ. ಅಲ್ಲಿ ಐಲ್ಯಾಂಡಿಗೆ ಕೂಡ ಕರ್ಕೊಂಡು ಹೋಗ್ತಾಯಿದ್ರು, ಬಟ್ ನನಗೆ ಧೈರ್ಯ ಸಾಲಿಲ್ಲ ಅಲ್ಲಿ ಹೋಗೋಕ್ಕೆ. ಆ್ಯಕ್ಚುಲಿ ಫ್ರೆಂಡ್ಸ್, ಧನ್ವಿನ್ಗೂ ಕೂಡ ಸ್ವಲ್ಪ ಭಯ ಇದೆ. ಯಾಕಂದರೆ ಅವನು ಒಂದು 2 ಟೈಮ್ಸ್ ನೀರಲ್ಲಿ ಮುಳುಗ್ಬಿಟ್ಟ. ಅದರಿಂದ ಅವನು ಹೊರ್ಗಡೆನೇ ಬಂದು ಈ ಕಡೆ ಲಾಸ್ಟಲ್ಲಿ ಕೂತ್ಕೊಂಡು ಮಣ್ಣಲ್ಲಿ ಆಟಾಡ್ತಾ ಇದ್ದ ಮರಳಲ್ಲಿ. ಆ ವೇವ್ಸ್ ಬಂದಾಗ ಅವನ ಹತ್ರ ಕೂಡ ನೀರು ಬರುತ್ತಲ್ಲ, ಅದನ್ನು ನೋಡ್ಕೊಂಡು ಖುಷಿ ಪಡ್ತಾ ಇದ್ದ. ಬಟ್ ಒಳಗಡೆ ಹೋಗಕ್ಕೆ ಅವನು ಅಷ್ಟು ಧೈರ್ಯ ಮಾಡ್ತಾ ಇರಲಿಲ್ಲ. ಹಾಗೆ ನಾವು ಏನು ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಅವ್ನು ಎದ್ರುಕೊಂಡ್ಬಿಡ್ತಾನೆ. ಮತ್ತು ಅದು ಫುಲ್ಲು ಅವ್ನು ಮುಳುಗೋ ಅಷ್ಟೇ ನೀರು ಬಂದ್ಬಿಡೋದು. ನೋಡಿ, ಎಲ್ಲಿ ಇಟ್ಕೊಂಡಿದ್ದಾನೆ. ಸಣ್ಣ ಇದನ್ನೆಲ್ಲ ಅವನು ಕೊಚ್ಕೊಂಡು ಹೋಗೋ ಅಷ್ಟೇ ನೀರು ಬಂದುಬಿಡುತ್ತೆ. ಆ ನೀರು ಬರೋ ಟೈಮಿಗೆ ಹಿಂದೆ ಬಂದುಬಿಡ್ತಿದ್ದ. ಮಕ್ಕಳನ್ನ ಈ ಥರ ಎಲ್ಲ ಕರ್ಕೊಂಡು ಬಂದಾಗ ಅವ್ರು ಖುಷಿ ಪಡೋದನ್ನ ನೋಡಿ ನಾವು ಖುಷಿ ಪಡ್ತೀವಲ್ವ ಫ್ರೆಂಡ್ಸ್. ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಧನ್ವಿನ್ ಅಂತ. ಅವನಿಗದು ನಾವು ಧರ್ಮಸ್ಥಳಕ್ಕೆ ಹೊರಟಾಗ್ಲೇ ಅವನು ಅಂತ ಇದ್ದ, ನಂಗೆ ಬೀಚ್ಗೆ ಹೋಗಬೇಕು ಅಂತ. ಸೊ ಈಗ ನಾವು ಮತ್ತೆ ಇಲ್ಲಿ ತನಕನೇ ಬಂದಿದ್ದೀವಿ, ಮತ್ತೆ ಮನೆಗೆ ಹೋಗಿ ಮತ್ತೆ ಇನ್ನು ಯಾವಾಗ ಬರ್ತೀವೋ ಏನೋ ಅಂತ ಅಂದ್ಬಿಟ್ಟು ನಾವು ಕರ್ಕೊಂಡು ಬಂದಿದ್ದಕ್ಕೂ ಮಕ್ಳ ಮುಖದಲ್ಲಿ ಈ ಥರ ಖುಷಿ ನೋಡ್ತೀವಲ್ಲ, ಅದೇ ಒಂಥರ ಬೆಸ್ಟ್ ಮೂಮೆಂಟ್ಗಳಿದೆಲ್ಲ ಚೈಲ್ಡ್ಹುಡ್ಡಲ್ಲಿ. ಅವ್ರಿಗೂ ಇದೆಲ್ಲ ಒಂಥರ ಮೆಮೊರೀಸ್ ಇದ್ದಂಗೆ. ಅದು ಬ್ರೈನ್ ಡೆವಲಪ್ಮೆಂಟಿಗೂ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದೆಲ್ಲ. ಔಟ್ಡೋರ್ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡೋದಕ್ಕೆ ಇಷ್ಟಪಡ್ತಾರೆ. ಅವ್ನಿಗೆ ಮೊದಲೇ ಮಣ್ಣಂದರೆ ಇಷ್ಟ. ಈ ಥರ ಮರಳು ನೀರು ಎಲ್ಲ ಚೆನ್ನಾಗಿ ಸಿಕ್ಬಿಟ್ಟಿದೆ, ಚೆನ್ನಾಗಿ ಹಬ್ಬ ಮಾಡ್ಕೋತಾ ಇದ್ದಾನೆ. ಅಂದರೆ ಇದೆಲ್ಲ ವೇವ್ಸ್ ಬರುವಾಗ ಒಂದೊಂದ್ಸಲ ತುಂಬ ದೊಡ್ಡ ವೇವ್ಸ್ ಬಂದಾಗ ಭಯನೇ ಆಗುತ್ತೆ ಫ್ರೆಂಡ್ಸ್. ಬೀಚ್ ಅಂದರೆ ನಂದು ಚೈಲ್ಡ್ಹುಡ್ ಮೆಮೊರಿ ಏನಿತ್ತಂದರೆ, ನಮಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಒಂದು 3-4 ಕ್ಲಾಸಿನ ಇದ್ದೆ ಸ್ಟ್ಯಾಂಡರ್ಡ್. ಆವಾಗ ಕರ್ಕೊಂಡು ಬಂದಿದ್ದರು. ಆವಾಗ ಒಂದ್ಸಲ ನಾನು ಬೀಚ್ನಲ್ಲಿ ಆಟಾಡೋಕ್ಕೆ ಬಂದಾಗ ಸ್ವಲ್ಪ ಮುಳುಗ್ದಂಗೆ ಆಗ್ಬಿಟ್ಟಿತ್ತು. ಆವಾಗಿಂದ ನನಗೆ ಬೀಚು ವೇವ್ಸ್ ಅಂದ್ರೇ ಭಯ ಆಗುತ್ತೆ. ಹಂಗಾಗಿ ನಾನೇ ಜಾಸ್ತಿ ಆಟಾಡ್ಲಿಕ್ಕೆ ಹೋಗಿಲ್ಲ. ಅಲ್ಲೇ ಪಾಪುನ ಸ್ವಲ್ಪ ಹೊತ್ತು ಅವ್ರ ಪಪ್ಪ ಕೈಲಿ ಕೊಟ್ಟು ಅಲ್ಲೇ ಕೂತ್ಕೊಂಡು ಆಟಾಡ್ತಾಯಿದ್ದೆ ಸ್ವಲ್ಪ ಹೊತ್ತು ಅಷ್ಟೇ.
ಜಾಸ್ತಿ ಒಳಗೆ ಮುಂದೆ ಎಲ್ಲ ಹೋಗಲಿಲ್ಲ ನಾನು. ಮತ್ತು ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಭೂವಿನ್ಗೆ ಸ್ವಲ್ಪ ನಿದ್ದೆ ಕೂಡ ಬಂದಿತ್ತು. ಅದರಿಂದ ಅವ್ನು ಸ್ವಲ್ಪ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದ. ಅದಕ್ಕೆ ನಾನು ಹೊರ್ಟು ಬಂದ್ಬಿಟ್ಟೆ. ಭೂವಿನ ಅಲ್ಲಿ ಬಿಸಿಲು ಜಾಸ್ತಿ ಆಗಿದ್ದರಿಂದ ತುಂಬ ಅಳ್ತಾ ಇದ್ದ. ಮತ್ತು ಅದಕ್ಕೆ ಕರ್ಕೊಂಡು ಬಂದುಬಿಟ್ಟೆ ನಾನು. ಬಂದು ಸ್ನಾನ ಮಾಡಿಕೊಂಡು ಕೂದಲೆಲ್ಲ ಡ್ರೈ ಮಾಡಿಕೊಂಡೆ. ಇವಾಗ ಇಲ್ಲ ಆಟ ಆಡ್ತಾ ಇದ್ದಾನೆ. ಅವನು ಬಟ್ಟೆ ನೆನೆಸ್ಕೊಂಡಿದ್ದ, ನಂಗೆ ಬಟ್ಟೆ ಚೇಂಜ್ ಮಾಡಿದ್ದೀನಿ. ನೋಡಿ, ಶೆಕೆ ಇರೋದ್ರಿಂದ ಶರ್ಟ್ ಹಾಕಿಲ್ಲ, ಬರೀ ಚಡ್ಡಿ ನಿಲ್ಸಿದ್ದೀನಿ. ಆಟ ಆಡ್ತಾ ಇದ್ದಾನೆ. ಫ್ರೆಂಡ್ಸ್, ಬೀಚಲ್ಲೆಲ್ಲ ಚೆನ್ನಾಗಿ ಆಟ ಆಡಿದ್ದೆಲ್ಲ ಮುಗೀತು. ಸ್ನಾನ ಕೂಡ ಆಯಿತು. ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಏರ್ಸ್ ಕೂಡ ಫುಲ್ಲು ಒಂಥರ ನೀರೇ ಚೆನ್ನಾಗಿಲ್ಲ ಫ್ರೆಂಡ್ಸ್. ಇದು ಅಂಟಿಸ್ತಾ ಇದೆ ಕೂದೆಲ್ಲ. ಮನೆಗೆ ಹೋದ್ಮೇಲೆ ಫಸ್ಟ್ ಏರ್ ವಾಶ್ ಮಾಡಬೇಕು. ನೋಡಿ ಬೀಚ್ ವ್ಯೂ ಸಖತ್ತಾಗಿತ್ತು ಆಟ ಆಡಿದ್ದೆಲ್ಲ. ಇನ್ನು ಧನ್ವಿನು ಮತ್ತು ಅವ್ರ ಪಪ್ಪ ಅಲ್ಲೇ ಇದ್ದಾರೆ. ಫ್ರೆಂಡ್ಸ್, ಬಂದ್ವಿ ರೂಮ್ ಹತ್ರ. ಎಲ್ಲ ಫುಲ್ಲು ಸುಸ್ತಾಗಿದ್ವಿ, ಎಲ್ಲ ಟಯರ್ಡ್ ಆಗಿತ್ತು ಬಿಸಿಲೆಲ್ಲ ಆಟಾಡಿ. ಅದರಿಂದ ಸ್ವಲ್ಪ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಈವ್ನಿಂಗ್ ಒಂದು 5:30ಗೆ ಬಿಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಮಲ್ಕೊಂಡಿದ್ರು ಎಲ್ಲರೂ. ನಾನು ಕೂಡ ಮಲಗಿದ್ದೆ. ಈಗ ಚೆಕ್ಔಟ್ ಮಾಡ್ತಾಯಿದ್ದೀವಿ ನಾವು ರೂಮ್ನ. ಮಕ್ಕಳು ಕೂಡ ಇಬ್ಬರು ಎದ್ದು ಆಟ ಆಡ್ತಾಯಿದ್ರು. ಈಗ ನಾವು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಒಂದು 11 o'clock ಆಗಿತ್ತು. ಬರ್ತಾ ದಾರಿ ತೀರ್ಥಹಳ್ಳಿನಲ್ಲೇ ನಾನು ಮತ್ತು ಧನ್ವಿನ್ನು ಊಟ ಮಾಡ್ಕೊಂಡು ಬಂದ್ವಿ. ಧನ್ವಿನ್ ಕರ್ಡ್ ರೈಸ್ ತಿಂದ, ನಾನು ರೋಟಿ ತಿಂದೆ. ಅವ್ರ ಪಪ್ಪ ನನಗೆ ಮಧ್ಯಾಹ್ನ ತಿಂದಿದ್ದೆ ಯಾಕೋ ಜೀರ್ಣ ಆಗಿಲ್ಲ ಅಂತ ಅಂದರು. ಅವ್ರೇನು ಊಟ ಮಾಡೋಕ್ಕೆ ಹೋಗಿಲ್ಲ. ಫ್ರೆಂಡ್ಸ್, ಏನು ಗೊತ್ತಾ, ನನ್ನ ವೀಡಿಯೋನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಿಲ್ಲ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಮಾಡೋ ವೀಡಿಯೋ ಅಂತ ಮೊದಲನೇ ನೋಟಿಫಿಕೇಷನ್ ನಿಮಗೇ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಅದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಮ್ಯಾ ರವಿಕುಮಾರ್ ಚಾನಲ್. ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.